ನೀವೆಲ್ಲರೂ ಬಂದು ದಯವಿಟ್ಟು ನಮ್ಮ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡ್ತೀರಾ ಡೆಫಿನೆಟಾಗಿ ಸ್ಟಾರ್ಟ್ ಟು ಎಂಡಿಂಗ್ವರೆಗೂ ಶುಭಂವರೆಗೂ. ಯಾಕೆಂದರೆ ಕಂಪ್ಲೀಟ್ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ. ಆ್ಯಂಡ್ ಈ ಚಿತ್ರದಲ್ಲಿ ಈಗಾಗಲೇ ನೋಡಿದ್ರೆ ಒಂದು ಹಾಡು ಬಂತು. ಹಾಡಲ್ಲಿ ಎಷ್ಟು ಜನ ಕಲಾವಿದರು ಇದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ನಗಿಸ್ತಾರೆ, ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ನಾನು ಪದೇ ಪದೇ ಹೇಳೋ ಅವಶ್ಯಕತೆಯೇ ಇಲ್ಲ. ಸೊ ಹಾಗಾಗಿ 23ಕ್ಕೆ ಬನ್ನಿ. 23ರಿಂದ 100 ದಿನಗಳ ಕಾಲ ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಒಟ್ಟು 100 ಡೇಸ್ ಆಗಬೇಕು ನಮ್ಮ ಸಿನಿಮಾ ಅಷ್ಟೇ. ಯಾಕೆಂದರೆ ನಾವು ಸುಮಾರು ವರ್ಷಗಳಿಂದ ಕನ್ನಡ ಸಿನಿಮಾದ ಬಗ್ಗೆ ಯೋಚನೆ ಮಾಡ್ತಿದ್ವಿ, ಯಾಕೆ ನಮ್ಮ ಜನ ಕನ್ನಡ ಸಿನಿಮಾಗೆ ಬರ್ತಿಲ್ಲ ಅಂತ. ಆದರೆ ನನ್ನ ಆತ್ಮೀಯ ಗೆಳೆಯರಿಬ್ಬರ ಸಿನಿಮಾ ಇವತ್ತು ರಿಲೀಸ್ ಆಯಿತು ನಿನ್ನೆ ಮೊನ್ನೆ. ಒಂದು ಭೀಮಾ, ಮತ್ತೊಂದು ಕೃಷ್ಣಂ ಪ್ರೇಮ್ ಸಖಿ. ಅಂದರೆ ನಮ್ಮ ದುನಿಯಾ ವಿಜಯ್ ಅವ್ರದ್ದು ಹಾಗೂ ನಮ್ಮ ಗಣೇಶ್ ಅವ್ರದ್ದು. ಎರಡಕ್ಕೂ ಕೂಡ ನಮ್ಮ ನೋವನ್ನು ನಮ್ಮ ಚಿತ್ರರಂಗದ ನೋವನ್ನು ಅರ್ಥಕೊಂಡಂಥ ನಮ್ಮ ಜನ ಮತ್ತೊಮ್ಮೆ ಥಿಯೇಟ್ರಿಗೆ ನುಗ್ಗಿ ಬರ್ತಾ ಇರೋದು ನೋಡಿ ತುಂಬ ಖುಷಿಯಾಗೋಯಿತು. ಯಾಕೆಂದರೆ ನಮ್ಮ ಕರ್ನಾಟಕ ಜನ ಯಾವತ್ತೂ ನಮ್ಮನ್ನು ಕೈ ಬಿಟ್ಟಿಲ್ಲ, ಅವರು ಬಿಡೋದು ಇಲ್ಲ ಅಂತ 2 ಚಿತ್ರಗಳಿಂದ ಗೊತ್ತಾಗಿದೆ. ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ 2 ಚಿತ್ರಗಳು ಕೂಡ ತುಂಬ ಹೌಸ್ಫುಲ್ ಹೋಗ್ತಾ ಇದೆ. ಇದು ನಾನು ಹೆಮ್ಮೆಯಿಂದ ಹೇಳ್ಕೊತಿರೋದು. ನಮ್ಮ ಕನ್ನಡ ಚಿತ್ರರಂಗ, ನಮ್ಮ ಕನ್ನಡ ಸಿನಿಮಾಗಳು ಹಾಗೂ ನಮ್ಮ ಕನ್ನಡ ಚಿತ್ರದ ಬಗ್ಗೆ ನೀವಿಟ್ಟಿರುವಂಥ ಪ್ರೀತಿ, ವಿಶ್ವಾಸ, ನಂಬಿಕೆ ಯಾವತ್ತೂ ಸುಳ್ಳಾಗೋದಿಲ್ಲ, ನೀವು ಯಾವತ್ತೂ ಕೈ ಬಿಡೋದಿಲ್ಲ ಅಂತ. ಹಾಗಾಗಿ ನಿಮ್ಮ ಪ್ರೀತಿಯನ್ನು ಮತ್ತು ನಿಮ್ಮ ಬರುವಿಕೆಯನ್ನು ನಮ್ಮ ಪೌಡರ್ ಚಿತ್ರ 23ಕ್ಕೆ ಅದೇ ನಿರೀಕ್ಷೆಯನ್ನು ನಾವು ಕೂಡ ಮಾಡ್ತಿರ್ತೀವಿ. ದಯವಿಟ್ಟು ಇಡೀ ಕುಟುಂಬ ಸಮೇತ ಬನ್ನಿ. ಇಡೀ ಕುಟುಂಬಕ್ಕೋಸ್ಕರ ಈ ಸಿನಿಮಾ ಮಾಡಿರೋದು. ಹಾಗಾಗಿ ನಿಮ್ಮ ಬರುವಿಕೆಯನ್ನು ಪ್ರತಿ ಥಿಯೇಟ್ರಿಗೆ ಬಂದು ನಾವು ನಿಮ್ಮನ್ನು ಸ್ವಾಗತ ಮಾಡ್ತೀವಿ, ನಿಮ್ಮೆಲ್ಲರನ್ನ ಬರಮಾಡ್ಕೊಳ್ತೀವಿ. ನೋಡೋದನ್ನು ಮರಿಬೇಡಿ. ನೋಡ್ತೀರಲ್ಲ? ಥ್ಯಾಂಕ್ ಯು ರವಿಶಂಕರ್ ಸರ್. ಅನಿರುದ್ಧ ಅವರೇ, 23ನೇ ತಾರೀಕು ಪೌಡರ್ ಚಿತ್ರ ಬಿಡುಗಡೆ ಆಗ್ತಿದೆ. ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಾವು ಕನ್ನಡಿಗರು ಹೌದು, ಆದರೂ ನಾವು ಭಾರತೀಯರು ಕೂಡ. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಆಫ್ ಯು. ಆಮೇಲೆ ಮಾಲ್ ಆಫ್ ಏಷ್ಯಾದಲ್ಲಿ ಇದ್ದೀವಿ. ಇದೊಂದು ಬೆಂಗಳೂರು ಒಂದು ದೊಡ್ಡ ಹೆಮ್ಮೆ. ಲಾರ್ಜೆಸ್ಟ್ ಮಾಲ್ ಆಫ್ ಏಷ್ಯಾದಲ್ಲಿದ್ದೀವಿ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಎವರ್ ಕನ್ನಡ ಫಿಲ್ಮ್ ಟು ಡೂ ಅನ್ ಇವೆಂಟ್ ಹಿಯರ್. ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ದ ಸಪೋರ್ಟ್. ನಾನು ಅನುಶ್ರೀ ಥರ ಮಾತಾಡೋಕ್ಕಾಗಲ್ಲ, ಅವರು ಬೇರೆ ಲೆವೆಲಲ್ಲೇ ಇದ್ದಾರೆ. ಬಟ್ ಎನಿವೇ, August 23rd ಪ್ಲೀಸ್ ನಿಮ್ಮ ನಿಮ್ಮ ಸಿನಿಮಾ ಹಾಲ್ ಯಾವ್ದು ಹತ್ತಿರದಿದೆಯೋ ಪ್ಲೀಸ್ ಅಲ್ಲಿ ಹೋಗ್ಬಿಟ್ಟು ಪೌಡರ್ ಸಿನಿಮಾ ನೋಡಿ. ಪೌಡರ್ ನೋಡಿ ಮಾಡಬೇಡಿ. ನೀವು ಆ ಥರ ಬರ್ತೀವಿ, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡೋದು ಬೇಡ. ಥ್ಯಾಂಕ್ ಯು ರವಿಶಂಕರ್ ಸರ್. ಥ್ಯಾಂಕ್ ಯು ಅನಿರುದ್ಧ ಅವರೇ. ಥ್ಯಾಂಕ್ ಯು ಸೋ ವೆರಿ ಮಚ್.